ಫ್ರೇಸಲ್ ವರ್ಬ್. ಇವತ್ತಿನಿಂದ ನಾನು ನಿಮಗೆ ಅನ್ನಿಸ್ಬೋದು, ಕೆಲವರ ಇಂಗ್ಲೀಷ್ ಕೇಳಿದಾಗ ನಮಗೆ ಕೇಳಲಿಕ್ಕೆ ತುಂಬ ಚೆಂದ ಅನ್ನಿಸ್ತದೆ. ಅದರ ಕಾರಣ ಅವರು ತಮ್ಮ ಸಂಭಾಷಣೆಯಲ್ಲಿ ಉಪಯೋಗಿಸುವಂಥ ಈ ಫ್ರೇಸಲ್ ವರ್ಬ್ಸ್ಗಳು. ಯಾರೆಲ್ಲ ಮಾತುಕತೆಯಲ್ಲಿ ಫ್ರೇಸಲ್ ವರ್ಬ್ಸ್ ಉಪಯೋಗಿಸ್ತಾರೋ ಅವರ ಇಂಗ್ಲೀಷ್ ನಿಜವಾಗಿಯೂ ಕೇಳಲಿಕ್ಕೆ ತುಂಬ ಒಳ್ಳೆಯದನ್ನಿಸ್ತದೆ. ಮತ್ತು ಫ್ಲೂಯೆನ್ಸಿ ಸಹ ನಮಗೆ ಅದರಿಂದಲೇ ಗೊತ್ತಾಗ್ತದೆ ಅವರು ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಇಂಗ್ಲೀಷ್ ಮಾತನಾಡೋದ್ರಲ್ಲಿ ಅಂತ. ಸೊ ನಾನು ಸಹ ನಿಮಗೆ ಇವತ್ತಿನಿಂದ ಇಂಗ್ಲೀಷ್ನ ಹೆಚ್ಚಿನ ಫ್ರೇಸಲ್ ವರ್ಬ್ಸ್ಗಳನ್ನು ಕಲಿಸ್ತೇನೆ ಒಂದೊಂದಾಗಿ. ಮೊದಲು ಫ್ರೇಸಲ್ ವರ್ಬ್ ಅಂದರೆ ಏನು ಅಂತ ನೋಡೋಣ. ಇಂಗ್ಲೀಷ್ ವ್ಯಾಕರಣದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಮತ್ತು ಆಸಕ್ತಿದಾಯಕವಾದ ವಿಷಯ. ಫ್ರೇಸಲ್ ವರ್ಬ್ಸ್ ಅಂದರೆ ಇಂಗ್ಲೀಷ್ ವ್ಯಾಕರಣದಲ್ಲಿ ಒಂದು ಅತ್ಯಂತ ಮುಖ್ಯವಾದ ಮತ್ತು ಆಸಕ್ತಿದಾಯಕವಾದ ವಿಷಯ. ಕನ್ನಡದಲ್ಲಿ ಇದನ್ನು ನಾವು ಸಂಯುಕ್ತ ಕ್ರಿಯಾಪದ ಎಂದು ಕರೆಯಬಹುದು. ಕನ್ನಡದಲ್ಲಿ ನಾವಿದನ್ನು ಸಂಯುಕ್ತ ಕ್ರಿಯಾಪದ ಎಂದು ಕರೆಯಬಹುದು. ಒಂದು ಸಾಮಾನ್ಯ ಕ್ರಿಯಾಪದದ ಜೊತೆಗೆ ಒಂದು ಉಪಸರ್ಗ ಅಥವಾ ಕ್ರಿಯಾ ವಿಶೇಷಣ ಸೇರಿದಾಗ ಉಂಟಾಗುವ ಹೊಸ ಪದವೇ ಫ್ರೇಸಲ್ ವರ್ಬ್. ಒಂದು ಸಾಮಾನ್ಯ ಕ್ರಿಯಾಪದದ ಜೊತೆಗೆ ಒಂದು ಉಪಸರ್ಗ ಅಥವಾ ಕ್ರಿಯಾವಿಶೇಷಣ ಸೇರಿದಾಗ ಉಂಟಾಗುವ ಹೊಸ ಪದವೇ ಫ್ರೇಸಲ್ ವರ್ಬ್. ಈ ಫ್ರೇಸಲ್ ವರ್ಬ್ನಲ್ಲಿ ಮೊಟ್ಟ ಮೊದಲನೆಯದಾಗಿ ನಾವು ಇವತ್ತು ಕಮಪ್ ಅಂದರೆ ಸಂಭವಿಸು, ಮೇಲಕ್ಕೆ ಬರು, ಚರ್ಚೆಗೆ ಬರು. ಕಮ್ ಎನ್ನುವ ಪದಕ್ಕೆ ಅಪ್ ಎನ್ನುವ ಪದ ಸೇರಿದಾಗ ಕಮಪ್ ಅನ್ನುವ ಫ್ರೇಸಲ್ ವರ್ಬ್ ಆಗಿದೆ. ಇದರ ಬಗ್ಗೆ ಕಲಿಯೋಣ. ಕಮಪ್ ಅಂದರೆ ಸಂಭವಿಸು, ಮೇಲಕ್ಕೆ ಬರು, ಚರ್ಚೆಗೆ ಬರು. ಕಮಪ್ ಅನ್ನು ಇಂಗ್ಲೀಷ್ನಲ್ಲಿ ಪ್ರಮುಖವಾಗಿ 3 ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಕಮಪ್ ಅನ್ನು ಇಂಗ್ಲೀಷ್ನಲ್ಲಿ ಪ್ರಮುಖವಾಗಿ 3 ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. ಒಂದು, ಸಂಭವಿಸು. ಸಂಭವಿಸು ಅಂದರೆ ನಿರೀಕ್ಷಿಸದ ಯಾವುದಾದರೂ ಸಮಸ್ಯೆ ಅಥವಾ ತುರ್ತು ಕೆಲಸ ಎದುರಾದಾಗ. ನಿರೀಕ್ಷಿಸದ ಯಾವುದಾದರೂ ಸಮಸ್ಯೆ ಅಥವಾ ತುರ್ತು ಕೆಲಸ ಎದುರಾದಾಗ. ಉದಾಹರಣೆಗೆ, ಅ ಸ್ಮಾಲ್ ಪ್ರಾಬ್ಲಮ್ ಕೇಮ್ ಅಪ್ ಎಸ್ಟರ್ಡೇ. ನಿನ್ನೆ ಒಂದು ಸಣ್ಣ ಸಮಸ್ಯೆ ಎದುರಾಯಿತು, ಸಂಭವಿಸಿತು. ಅ ಸ್ಮಾಲ್ ಪ್ರಾಬ್ಲಮ್ ಕೇಮ್ ಅಪ್ ಎಸ್ಟರ್ಡೇ. ನಿನ್ನೆ ಒಂದು ಸಣ್ಣ ಸಮಸ್ಯೆ ಎದುರಾಯಿತು. ಐ ಕಾಂಟ್ ಕಮ್ ಬಿಕಾಸ್ ಸಮಥಿಂಗ್ ಹ್ಯಾಸ್ ಕಮ್ ಅಪ್. ನನಗೆ ಬರಲು ಸಾಧ್ಯವಿಲ್ಲ ಏಕೆಂದರೆ ಒಂದು ತುರ್ತು ಕೆಲಸ ಬಂದಿದೆ. ಐ ಕಾಂಟ್ ಕಮ್ ಬಿಕಾಸ್ ಸಮಥಿಂಗ್ ಹ್ಯಾಸ್ ಕಮ್ ಅಪ್. ನನಗೆ ಬರಲು ಸಾಧ್ಯವಿಲ್ಲ ಏಕೆಂದರೆ ಒಂದು ತುರ್ತು ಕೆಲಸ ಬಂದಿದೆ. ಎರಡನೇದಾಗಿ, ಮೇಲಕ್ಕೆ ಬರು. ಮೇಲಕ್ಕೆ ಬರು. ಸೂರ್ಯ ಉದಯಿಸುವುದು, ಮೆಟ್ಟಲು ಹತ್ತಿ ಮೇಲೆ ಬರುವುದು ಅಥವಾ ಹುದ್ದೆಯಲ್ಲಿ ಮೇಲಕ್ಕೆ ಬರುವುದು. ಮೇಲಕ್ಕೆ ಬರು ಅಂದರೆ ಸೂರ್ಯ ಉದಯಿಸುವುದು, ಮೆಟ್ಟಲು ಹತ್ತಿ ಮೇಲೆ ಬರುವುದು ಅಥವಾ ಹುದ್ದೆಯಲ್ಲಿ ಮೇಲಕ್ಕೆ ಬರುವುದು. ಉದಾಹರಣೆಗೆ, ದ ಸನ್ ಈಸ್ ಕಮಿಂಗ್ ಅಪ್ ನಾವ್. ಸೂರ್ಯ ಈಗ ಮೇಲಕ್ಕೆ ಬರುತ್ತಿದ್ದಾನೆ. ದ ಸನ್ ಈಸ್ ಕಮಿಂಗ್ ಅಪ್ ನಾವ್. ಸೂರ್ಯ ಈಗ ಮೇಲಕ್ಕೆ ಬರುತ್ತಿದ್ದಾನೆ. ಪ್ಲೀಸ್ ಕಮ್ ಅಪ್ ಟು ದ ಸೆಕೆಂಡ್ ಫ್ಲೋರ್. ದಯವಿಟ್ಟು 2ನೇ ಮಹಡಿಗೆ ಮೇಲಕ್ಕೆ ಬನ್ನಿ. ಪ್ಲೀಸ್ ಕಮ್ ಅಪ್ ಟು ದ ಸೆಕೆಂಡ್ ಫ್ಲೋರ್. ದಯವಿಟ್ಟು 2ನೇ ಮಹಡಿಗೆ ಮೇಲಕ್ಕೆ ಬನ್ನಿ. ಮೂರನೇದಾಗಿ, ಚರ್ಚೆಗೆ ಬರು. ಚರ್ಚೆಗೆ ಬರು. ಯಾವುದಾದರೂ ಸಭೆ ಅಥವಾ ಮಾತುಕತೆಯಲ್ಲಿ ಒಂದು ವಿಷಯ ಪ್ರಸ್ತಾಪವಾದಾಗ. ಚರ್ಚೆಗೆ ಬರು. ಯಾವುದಾದರೂ ಸಭೆ ಅಥವಾ ಮಾತುಕತೆಯಲ್ಲಿ ಒಂದು ವಿಷಯ ಪ್ರಸ್ತಾಪವಾದಾಗ. ಉದಾಹರಣೆಗೆ, ಯುವರ್ ನೇಮ್ ಕೇಮ್ ಅಪ್ ಡ್ಯೂರಿಂಗ್ ದ ಮೀಟಿಂಗ್. ಸಭೆಯ ಸಮಯದಲ್ಲಿ ನಿನ್ನ ಹೆಸರು ಚರ್ಚೆಗೆ ಬಂದಿತು. ಯುವರ್ ನೇಮ್ ಕೇಮ್ ಅಪ್ ಡ್ಯೂರಿಂಗ್ ದ ಮೀಟಿಂಗ್. ಸಭೆಯ ಸಮಯದಲ್ಲಿ ನಿನ್ನ ಹೆಸರು ಚರ್ಚೆಗೆ ಬಂದಿತು. ಮೈ ಎಕ್ಸಾಮ್ಸ್ ಆರ್ ಕಮಿಂಗ್ ಅಪ್ ನೆಕ್ಸ್ಟ್ ವೀಕ್. ಮುಂದಿನ ವಾರ ನನ್ನ ಪರೀಕ್ಷೆಗಳು ಬರುತ್ತಿವೆ. ಮೈ ಎಕ್ಸಾಮ್ಸ್ ಆರ್ ಕಮಿಂಗ್ ಅಪ್
ನೆಕ್ಸ್ಟ್ ವೀಕ್, ಮುಂದಿನ ವಾರ ನನ್ನ ಪರೀಕ್ಷೆಗಳು ಬರುತ್ತಿವೆ. ಹೀ ಕೇಮ್ ಅಪ್ ವಿತ್ ಅ ಗ್ರೇಟ್ ಐಡಿಯಾ. ಅವನು ಒಂದು ಉತ್ತಮವಾದ ಉಪಾಯದೊಂದಿಗೆ ಬಂದನು. ಹೀ ಕೇಮ್ ಅಪ್ ವಿತ್ ಅ ಗ್ರೇಟ್ ಐಡಿಯಾ. ಅವನು ಒಂದು ಉತ್ತಮವಾದ ಉಪಾಯದೊಂದಿಗೆ ಬಂದನು. ಹೀಗೆ ನಾನು ನಿಮಗೆ ದಿನನಿತ್ಯ ಇನ್ನು ಮುಂದೆಗೆ ಫ್ರೇಸಲ್ ವರ್ಬ್ಸ್ಗಳಲ್ಲಿ ವಾಕ್ಯಗಳನ್ನು ಹೇಗೆ ಮಾಡುವುದು ಮತ್ತು ಫ್ರೇಸಲ್ ವರ್ಬ್ಸನ್ನು ವಾಕ್ಯಗಳಲ್ಲಿ ಸರಿಯಾಗಿ ಹೇಗೆ ಉಪಯೋಗಿಸುವುದು ಇದನ್ನು ಕಲಿಸುವ ಪ್ರಯತ್ನವನ್ನು ಮಾಡ್ತೇನೆ. ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ನಿಮಗೆ ಇಷ್ಟವಾದರೆ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮಾಡಲಿಕ್ಕಿದ್ರೆ ಅದನ್ನು ನಾನು ನಿಮ್ಮ ವಾಟ್ಸಪ್ ನಂಬರಿಗೆ ವಿಡಿಯೋಗಳ ಮೂಲಕ ಕಳಿಸ್ತೇನೆ. ಅಂದರೆ ಪಾಠ 1, ಪಾಠ 2, ಪಾಠ 3 ಹೀಗೆ ಕಂಪ್ಲೀಟ್ 3 ತಿಂಗಳು ಒಂದೊಂದು ಪಾಠವನ್ನು ಸ್ಟೆಪ್ ಬೈ ಸ್ಟೆಪ್ ಆರ್ಡರ್ ಪ್ರಕಾರ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ಅದರ ವಿಡಿಯೋ ಕಳಿಸ್ತೇನೆ. ಅಲ್ಲಿ ನಿಮಗೆ ಪೆನ್ ಮತ್ತು ಪುಸ್ತಕ ತಗೊಂಡು ಏನು ಬರೀಲಿಕ್ಕಿಲ್ಲ. ನಾನು ಏನು ಹೇಳ್ತೇನೋ ಅದನ್ನು ನಾನು 2 ಸಲ ರಿಪೀಟ್ ಮಾಡಿರ್ತೇನೆ ವಿಡಿಯೋಗಳಲ್ಲಿ. ಅದನ್ನು ನೀವು ಕೇಳಿ ನೀವು ಸಹ ರಿಪೀಟ್ ಮಾಡುವುದು. ಈಗ ನಾನು 1 ಸಲ 2 ಸಲ ರಿಪೀಟ್ ಮಾಡ್ತೇನೆ. 15 ನಿಮಿಷದ ಒಂದು ವಿಡಿಯೋ ಇರ್ತದೆ. ಅದನ್ನು ನೀವು 4 ಸಲ ನೋಡಿ 8 ಸಲ ರಿಪೀಟ್ ಮಾಡಬೇಕು ಮಿನಿಮಮ್. 4 ಸಲ ನೋಡಿ 8 ಸಲ ಆ ವಾಕ್ಯಗಳನ್ನು ರಿಪೀಟ್ ಮಾಡಬೇಕು. ಅದರ ನಂತರ ನೀವು ಎಷ್ಟು ಸಲನೂ ಮಾಡ್ಬೋದು. ವಾಟ್ಸಪ್ಪಿಗೆ ಕಳಿಸುವ ಕಾರಣ ಇಷ್ಟೇ, ನಿಮಗೆ ಬೇಕಾದಾಗ ನೀವು ನೋಡ್ಬೋದು ಆ ವಿಡಿಯೋಗಳನ್ನು. ಮತ್ತು ಅದರಲ್ಲಿ ಆರ್ಡರ್ ಪ್ರಕಾರ ಇರ್ತವೆ. ನಿಮಗೆ ಎಷ್ಟು ಸಲ ಬೇಕೋ ಅಷ್ಟು ಸಲ ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಫೇಸ್ಬುಕ್ಕಲ್ಲಿ ಸಹ ಕೊಟ್ಟಿರ್ತೇನೆ, ಬಟ್ ಅಲ್ಲಿ ಆರ್ಡರ್ ಇರುವುದಿಲ್ಲ. ನಿಮಗೆ ಇವತ್ತು ಯಾವುದು ಕಲಿಯುವುದು, ನಾಳೆ ಯಾವುದು ಕಲಿಯುವುದು ಅಂತ ಅಲ್ಲಿ ಗೊತ್ತಾಗೋದಿಲ್ಲ. ಆ ಕಾರಣ ನೀವು ನನ್ನ ವಾಟ್ಸಪ್ ವಿಡಿಯೋ ಕೋರ್ಸಿಗೆ ಸೇರಿ. ಇದರ ಫೀಸ್ ಬರೀ 599 ರೂಪಾಯಿ, ಓನ್ಲಿ 599 ಓನ್ಲಿ. ಅದನ್ನು ನೀವು ನನಗೆ ನನ್ನ ನಂಬರಿಗೆ ಫೋನ್ಪೇ ಅಥವಾ ನಾನು ನಿಮಗೆ ಯಾವಾಗ ಕಳಿಸ್ತೀರೋ ಆವತ್ತಿನಿಂದಲೇ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಮತ್ತು ಈ ಕ್ಲಾಸನ್ನು ನಾನು ಕಂಪ್ಲೀಟ್ ನನ್ನ 32 ವರ್ಷಗಳ ಅನುಭವದಿಂದ ತಯಾರಿಸುತ್ತೇನೆ. ನನಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಏನು ಕಲಿಸಬೇಕು ಏನು ಕಲಿಸಬಾರ್ದು ಅಂತ ಗೊತ್ತಿದೆ. ಆ ಅನುಭವದಿಂದ ನಿಮಗೆ ಈ 3 ತಿಂಗಳ ಕ್ಲಾಸನ್ನು ನಾನು ಕಲಿಸ್ತಾ ಇದ್ದೇನೆ. ನಿಮಗೆ ಈಗ ಮುಂಚೆ ನನಗೆ 30 ವರ್ಷದ ಮುಂಚೆ ಸಿಗುವ ವಿದ್ಯಾರ್ಥಿಗಳಿಗೆ ABCD ಗೊತ್ತಿರಲಿಲ್ಲ. ಅವರಿಗೆ ABCDಯಿಂದ ಕಲಿಸಬೇಕಾಗಿತ್ತು. ಬಟ್ ಈಗ ಹಾಗಲ್ಲ. ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಗ್ರ್ಯಾಜುಯೇಟ್ಸ್ಗಳು ಅಥವಾ PUC ಅಂತೂ SSC PUC ಅಂತೂ ಕಲಿತೇ ಇರ್ತಾರೆ ಯಾರು ಸಹ. ಸೊ ಅವರಿಗೆ ಇಂಗ್ಲೀಷ್ ನಾಲೆಜ್ ಇದೆ. ನಾಲೆಜ್ ಇಲ್ಲದೆ ಅವರು ಇಂಗ್ಲೀಷ್ ಪಾಸ್ ಹೇಗೆ ಆದರೂ SSC ಆದರೂ ಹೇಗೆ ಪಾಸ್ ಆಗ್ತಾರೆ? ಅಂದರೆ ಒಂದು ಸಬ್ಜೆಕ್ಟ್ ಆದರೂ ಇಂಗ್ಲೀಷ್ ಕಲಿತೇ ಇರ್ತಾರೆ. ಗ್ರ್ಯಾಜುಯೇಟ್ ಆದವರಿಗೆ ಎಲ್ಲ ಸಬ್ಜೆಕ್ಟ್ಸ್ SSC ನಂತರ ಎಲ್ಲ ಸಬ್ಜೆಕ್ಟ್ಸ್ ಇಂಗ್ಲೀಷಲ್ಲಿ ಇರ್ತದೆ. ಅವರಿಗೆಲ್ಲ ಗೊತ್ತಿರ್ತದೆ. ಅವರಿಗೆ ಇಂಗ್ಲೀಷ್ ಓದಲಿಕ್ಕೆ ಬರೀಲಿಕ್ಕೆ ತಿಳಿತದೆ, ಎಲ್ಲ ಬರ್ತದೆ. ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ. ಇಂಗ್ಲೀಷ್ ಮಾತಾಡಲಿಕ್ಕೆ ಬರುವುದಿಲ್ಲ. ಆ ಮಾತಾಡಲಿಕ್ಕೆ ಬರದ ಕಾರಣ ಅವ್ರಿಗೆ ಇಂಗ್ಲೀಷ್ನಲ್ಲಿ ನಾಲೆಜ್ ಇಲ್ಲ ಅಂತಲ್ಲ, ಅವರಿಗೆ ಇಂಗ್ಲೀಷ್ ಮಾತಾಡುವಾಗ ಒಂದು ಅಂಜಿಕೆ ಇದೆ. ಆ ಅಂಜಿಕೆ ಏನಂದರೆ ಅವರು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮೆಥಡ್ ಕನ್ನಡದಲ್ಲಿ ಯೋಚನೆ ಮಾಡಿ ಅಥವಾ ಅವರ ಮಾತೃಭಾಷೆಯಲ್ಲಿ ಯೋಚನೆ ಮಾಡಿ ಇಂಗ್ಲೀಷಿಗೆ ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡ್ತಾರೆ ಮೈಂಡಲ್ಲಿ. ಆ ಟ್ರಾನ್ಸ್ಲೇಟ್ ಮಾಡಿರುವ ವಾಕ್ಯ ಸರಿಯೋ ತಪ್ಪು ಅನ್ನುವ ಅಂಜಿಕೆ. ಸರಿ ಅಂತ ಗೊತ್ತಾದರೆ ಅವರು ಖಂಡಿತವಾಗಿ ಮಾತಾಡ್ತಾರೆ. ಬಟ್ ಈ ಸರಿಯೋ ತಪ್ಪು ಅನ್ನುವ ಅಂಜಿಕೆಯಿಂದ ಅವರು ಒಂದು ವೇಳೆ ತಪ್ಪಾದರೆ ಇತರರು ನಗ್ತಾರೆ ಅನ್ನುವ ಭಯದಿಂದ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಟ್ ನನ್ನ ಈ 3 ತಿಂಗಳ ಕೋರ್ಸ್ ಮಾಡಿದರೆ ನಿಮಗೆ ಆ ಭಯನೇ ಹೋಗ್ತದೆ. ನೀವು ಏನು ಯೋಚನೆ ಮಾಡ್ತಿರೋ ಅದು ಸರಿಯೋ ತಪ್ಪಂತ ನಿಮಗೆ ಗೊತ್ತಾಗ್ತದೆ. ಆ ಮೆಥಡ್ ಮೂಲಕ ನಾನು ಈ ಕೋರ್ಸ್ ತಯಾರಿಸಿದ್ದೇನೆ. ಈ ಕಂಪ್ಲೀಟ್ ಕೋರ್ಸಿಗೆ ಸೇರಿ 3 ತಿಂಗಳು ನನಗೆ ಟೈಮ್ ಕೊಡಿ. 3 ತಿಂಗಳು ಕಲಿಯಿರಿ. 100% ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಬರ್ತದೆ.